ಮಂಗಳೂರಲ್ಲಿ ಮತ್ತೆ ಆಕ್ಟಿವ್ ಆಯ್ತಾ ಪಿಎಫ್ಐ ಸಂಘಟನೆ. ಹಿಂದೂಗಳನ್ನ ಗುರಿಯಾಗಿಸಿ ನಿಷೇಧಿತ ಪಿಎಫ್ಐ ಸಂಚು ಮಾಡ್ತಾ ಇದೆ ಅಂತ ವಿಎಚ್ಪಿ ಮುಖಂಡ ಶರಣ್ ಪಂಪೆಲ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ನಿಷೇಧಿತ ಪಿಎಫ್ಐ ಸದಸ್ಯರಿಗೆ ಕೇರಳದಿಂದ ಶಸ್ತ್ರಾಸ್ತ್ರ ಪೂರೈಕೆ ಏನಾಗ್ತಾ ಇತ್ತು. ಇದರ ಬೆನ್ನಲ್ಲೇ ಶರಣ್ ಪಂಪೆಲ್ ಮಾಡಿರುವಂತಹ ಆರೋಪ ಇದು. ಹಿಂದೂಗಳನ್ನೇ ಗುರಿಯಾಗಿಸಿ ನಿಷೇಧಿತ ಪಿಎಫ್ಐ ಸಂಚನ್ನ ರೂಪಿಸ್ತಾ ಇದೆ. ಈಗಂತ ವಿಎಚ್ಪಿ ಮುಖಂಡ ಶರಣ್ ಪಂಪೆಲ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಮಂಗಳೂರಿನಲ್ಲಿ ಹಾಗಾದ್ರೆ ಮತ್ತೆ ಆಕ್ಟಿವ್ ಆಯ್ತಾ ಪಿಎಫ್ಐ ಸಂಘಟನೆ? ಅಕ್ರಮ ಶಸ್ತ್ರಾಸ್ತ್ರ ಪ್ರಕರಣವನ್ನ ಎನ್ಐಗೆ ನೀಡುವಂತೆ ಆಗ್ರಹಿಸಿದ್ದಾರೆ. ಹಿಂದೂ ನಾಯಕರನ್ನೇ ಗುರಿಯಾಗಿಸಿ ಸಂಚು ಮಾಡ್ತಿದ್ದಾರೆ ಅನ್ನೋ ಗಂಭೀರವಾದ ಆರೋಪ ಮಾಡಿದ್ದಾರೆ. ಆರೋಪಿಗಳಿಗೆ ಪಿಎಫ್ಐ ಸಂಘಟನೆಯೊಂದಿಗೆ ನಂಟಿದೆ. ಕರಾವಳಿಯಲ್ಲಿ ಭಯೋತ್ಪಾದನೆ ದುಷ್ಕೃತ್ಯವನ್ನ ನಡೆಸೋದಕ್ಕೆ ಸಂಚು ನಡೆಸಿದ್ದಾರೆ. ಕರಾವಳಿಯಲ್ಲಿ ನಿಷೇಧಿತ ಪಿಎಫ್ಐ ಸಂಘಟನೆಯವರು ಸಕ್ರಿಯರಾಗಿದ್ದಾರೆ. ದೊಡ್ಡ ಮಟ್ಟದ ಗಲಭೆ ನಡೆಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಎನ್ಐಎ ಮೂಲಕ ತನಿಖೆ ಮಾಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಪ್ರಕರಣವನ್ನ ಎನ್ಐಎಗೆ ಹಸ್ತಾಂತರಿಸೋದಕ್ಕೆ ಶರಣ್ ಪಂಪೆಲ್ ಒತ್ತಾಯಿಸಿದ್ದಾರೆ. ಕೇರಳದ ಅಕ್ರಮ ಶಸ್ತ್ರಾಸ್ತ್ರ ಪೂರೈಕೆಯ ಹಿಂದೆ ಪಿಎಫ್ಐ ನಂಟಿದೆ. ಇಲ್ಲಿನ ಶಾಂತಿಯನ್ನ ಕದಡೋದಕ್ಕೆ ಅಂತ ಅಕ್ರಮ ಶಸ್ತ್ರಾಸ್ತ್ರವನ್ನ ಪೂರೈಕೆ ಮಾಡಿದ್ದಾರೆ ಅನ್ನೋ ಶಂಕೆ ಇದೆ. ಈ ಪ್ರಕರಣ ಎನ್ಐಎಗೆ ಹಸ್ತಾಂತರಿಸಬೇಕು ಅಂತ ಶರಣ್ ಪಂಪೆಲ್ ಒತ್ತಾಯಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ರಾಜ್ ಸಂಪರ್ಕದಲ್ಲಿದ್ದಾರೆ. ಭರತ್ರಾಜ್, ಮಂಗಳೂರಿನಲ್ಲಿ ಪಿಎಫ್ಐ ಸಂಘಟನೆ ಮತ್ತೆ ಆಕ್ಟಿವ್ ಆಯ್ತಾ ಅನ್ನೋ ಅನುಮಾನ ಬರ್ತಾ ಇದೆ. ಈಗ ಹಿಂದೂಗಳನ್ನೇ ಗುರಿಯಾಗಿಸಿ ಇಲ್ಲಿ ಸಂಚು ನಡೀತಾ ಇದೆ ಅಂತ ಶರಣ್ ಪಂಪೆಲ್ ಅವರು ಕೊಟ್ಟಂತಹ ಈ ಸ್ಟೇಟ್ಮೆಂಟ್ ಯಾವ ರೀತಿ ಸಂಚಲನಕ್ಕೆ ಕಾರಣ ಆಗಿದೆ? ಜೊತೆಗೆ ಅವ್ರು ಮಾಡ್ತಾ ಇರುವಂತಹ ಆರೋಪ ಏನು? ಶ್ವೇತಾ, ಹೌದು, ಕೇರಳದಿಂದ ಮಂಗಳೂರಿಗೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳ ಪೂರೈಕೆ, ಪಿಸ್ತೂಲ್ಗಳು ಪೂರೈಕೆ ಆಗ್ತಾ ಇದೆ ಅನ್ನುವಂಥ ಆರೋಪಗಳ ಬೆನ್ನಲ್ಲೇ ಅದರ ನೆಟ್ವರ್ಕ್ ಅನ್ನು ಹಿಡ್ಕೊಂಡು ಹೋದಂಥ ಪೊಲೀಸರಿಗೆ ಇಲ್ಲಿನ ಕೆಲ ಪಿಎಫ್ಐನ ಅಂದರೆ ನಿಷೇಧಿತ ಪಿಎಫ್ಐ ಸಂಘಟನೆಯ ಸದಸ್ಯರು ಆಕ್ಟಿವ್ ಆಗಿದ್ದಾರೆ. ಅವರಿಗೆ ಈ ಶಸ್ತ್ರಾಸ್ತ್ರಗಳು ಪೂರೈಕೆ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಪೊಲೀಸರಿಗೆ ಲಭ್ಯ ಆಗಿರುವಂಥದ್ದು. ಇದಕ್ಕೆ ಈಗ ಪೂರಕ ಎನ್ನುವಂತೆ ವಿಶ್ವ ಹಿಂದೂ ಪರಿಷತ್ನ ಮುಖಂಡರಾಗಿರ್ತಕ್ಕಂಥ ಶರಣ್ ಪಂಪೆಲ್ ಕೊಟ್ಟಿರುವಂಥ ಹೇಳಿಕೆ ಬಹಳಷ್ಟು ಗಂಭೀರವಾಗಿರುವಂಥದ್ದು. ಯಾಕಂದ್ರೆ ಅವ್ರು ಹೇಳ್ತಾರೆ, ಈ ಒಂದು ಶಸ್ತ್ರಾಸ್ತ್ರ ಪೂರೈಕೆ ಆಗ್ತಾ ಇರುವಂಥದ್ದು ಹಿಂದೂಗಳ ಗುರಿಯಾಗಿಸಿ ಮತ್ತು ಹಿಂದೂ ನಾಯಕರುಗಳನ್ನ ಹತ್ಯೆ ಮಾಡಲಿಕ್ಕೋಸ್ಕರ ಈ ರೀತಿಯಾಗಿ ಶಸ್ತ್ರಾಸ್ತ್ರಗಳನ್ನ ಪೂರೈಕೆ ಮಾಡಲಾಗ್ತಾ ಇದೆ. ಈ ಒಂದು ಜಾಗದಲ್ಲಿ ಈಗಾಗಲೇ ಕರಾವಳಿ ಶಾಂತವಾಗಿದೆ. ಕರಾವಳಿಯಲ್ಲಿ ಶಾಂತವಾಗಿರುವಂತಹ ಕರಾವಳಿಯಲ್ಲಿ ಕೋಮು ಸಂಘರ್ಷವನ್ನು ಹುಟ್ಟುಹಾಕುವ ಮೂಲಕ ಇಲ್ಲಿನ ಶಾಂತಿಯನ್ನು ಕದಡುವಂತಹ ಪ್ರಯತ್ನಕ್ಕೆ ನಿಷೇಧಿತ ಪಿಎಫ್ಐ ಸಂಘಟನೆಯ ಕಾರ್ಯಕರ್ತರು ಕೈ ಹಾಕಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನ ಮಾಡಿದ್ದಾರೆ. ಅದರ ಜೊತೆಗೆ ಅವರು ಹೇಳಿರುವಂತದ್ದು, ಈ ಹಿಂದೆಯೂ ಕೂಡ ಮಂಗಳೂರಿನಲ್ಲಿ ಈ ಹಿಂದೆ ಪ್ರವೀಣ್ ನೆಟ್ಟಾರ್ ಹತ್ಯೆ ಆದಂತ ಸಂದರ್ಭದಲ್ಲೂ ಕೂಡ ಆ ಒಂದು ಪ್ರಕರಣವನ್ನ ಎನ್ಐಎಗೆ ವಹಿಸಲಾಗಿತ್ತು. ಆ ಬಳಿಕ ಇಡೀ ದೇಶಾದ್ಯಂತ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾವನ್ನ ನಿಷೇಧ ಮಾಡಲಾಗಿತ್ತು. ಅದರ ಜೊತೆಗೆ ಮಂಗಳೂರಿನ ಮೂಲೆ ಮೂಲೆಗಳಲ್ಲೂ ಕೂಡ ಎನ್ಐಎ ಕಾರ್ಯಾಚರಣೆ ನಡೆಸಿ ಒಂದಷ್ಟು ಈ ರೀತಿಯ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಂಥವರನ್ನ ಬಂಧನ ಮಾಡಲಾಗಿತ್ತು. ಹಾಗಾಗಿ ಈಗ ಶಸ್ತ್ರಾಸ್ತ್ರ ಪ್ರಕರಣ ಏನಿದೆ, ಪೊಲೀಸರಿಗೆ ಅದರ ಕೆಲವೊಂದು ಬೇಸಿಕ್ ಅಷ್ಟೇ, ಪ್ರಾಥಮಿಕ ವರದಿಗಳಷ್ಟೇ ಸಿಕ್ಕಿರುವಂಥದ್ದು. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕೆಲ ಏನು ಸದಸ್ಯರ ಜೊತೆಗೆ, ಕಾರ್ಯಕರ್ತರ ಜೊತೆಗೆ ಅವರಿಗೆ ನಂಟಿದೆ, ಅಲ್ಲಿಂದ ಅವರು ಶಸ್ತ್ರಾಸ್ತ್ರಗಳನ್ನು ಇವರಿಗೆ ಸಪ್ಲೈ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗಾಗಿ ಈ ಇಡೀ ಪ್ರಕರಣ ಬಹಳ ಗಂಭೀರ. ನಿಷೇಧಿತ ಸಂಘಟನೆಯ ಜೊತೆಗೆ ನಂಟಿರುವಂತಹ ಕಾರಣದಿಂದಾಗಿ ಈ ಪ್ರಕರಣವನ್ನ ರಾಷ್ಟ್ರೀಯ ತನಿಖಾ ದಳದ ತನಿಖೆಗೆ ವಹಿಸಬೇಕು, ಅವರಿಗೆ ಹಸ್ತಾಂತರ ಮಾಡಬೇಕು. ಆ ಮೂಲಕ ಇದರ ಇಡೀ ಪ್ರಕರಣದ ಸತ್ಯಾಸತ್ಯತೆಗಳೇನಿದೆ ಅದನ್ನ ಹೊರಹಾಕುವಂತ ಕೆಲಸಗಳನ್ನ ಮಾಡಬೇಕು ಅನ್ನುವಂತ ಒಂದು ಆಗ್ರಹವನ್ನು ಶರಣ್ ಪಂಪೆಲ್ ಮಾಡಿದ್ದಾರೆ. ಅದರ ಜೊತೆಗೆ ಈ ಮಂಗಳೂರಿಗೆ ಯಾಕೆ ಶಸ್ತ್ರಾಸ್ತ್ರಗಳು ಬರ್ತಾ ಇದೆ ಅಂದ್ರೆ, ಅವರು ಹಿಂದೂ ನಾಯಕರನ್ನ ಟಾರ್ಗೆಟ್ ಮಾಡಿರುವಂತಹ ಸಾಧ್ಯತೆಗಳು ಮತ್ತು ಅನುಮಾನಗಳನ್ನು ಅವರು ವ್ಯಕ್ತಪಡಿಸ್ತಾರೆ. ಅದರ ಜೊತೆಗೆ ಹಿಂದೂ ಸಮುದಾಯವನ್ನ ಟಾರ್ಗೆಟ್ ಮಾಡಿ ಇಲ್ಲಿ ಒಂದು ದೊಡ್ಡ ಕೋಮುಗಲಭೆಯನ್ನು ಹುಟ್ಟುಹಾಕುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಅವರ ಆರೋಪಗಳು. ಹಾಗಾಗಿ ಈ ನಿಟ್ಟಿನಲ್ಲಿ ಈಗಾಗಲೇ ಅವರು ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರಕ್ಕೂ ಪತ್ರ ಬರೆಯುವಂತದ್ದಾಗಿರ್ಬೋದು, ಗೃಹ ಸಚಿವರಿಗೆ ಈ ಬಗ್ಗೆ ಪತ್ರ ಬರೆಯುವಂತ ಕೆಲಸಗಳನ್ನು ಕೂಡ ವಿಶ್ವ ಹಿಂದೂ ಪರಿಷತ್ ಸಂಘಟನೆ ವತಿಯಿಂದ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಒಟ್ಟು ಈ ಪ್ರಕರಣ ಮತ್ತಷ್ಟು ಗಂಭೀರತೆಯನ್ನು ಪಡ್ಕೊಂಡಿದೆ. ಯಾಕಂದ್ರೆ ಈಗಾಗಲೇ ಶಸ್ತ್ರಾಸ್ತ್ರದ ಬೇಸಿಕಲಿ 5 ಜನರನ್ನ ವಶಕ್ಕೆ ಪಡೆದು ಸುಮಾರು 3 ರಿಂದ 4 ಪಿಸ್ತೂಲ್ಗಳು ಮತ್ತು 6 ಸಜೀವ ಗುಂಡುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಇದರ ತನಿಖೆಯನ್ನು ಪೊಲೀಸರು ಮುಂದುವರಿಸಿದ್ದಾರೆ. ಅದು ಉಳ್ಳಾಳ, ಕೊಣಾಜೆ ಮತ್ತು ಮಂಗಳೂರಿನ ಪೊಲೀಸ್ ಠಾಣೆಗಳಲ್ಲಿ ಅದರ ತನಿಖೆಗಳು ಮುಂದುವರೆದಿದೆ. ಸ್ವತಃ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರೇ ಇದರ ಹೆಚ್ಚಿನ ತನಿಖೆಗೆ ಒಂದು ಸೂಚನೆಯನ್ನು ಕೊಟ್ಟಿರುವಂತದ್ದು. ಯಾಕಂದ್ರೆ ಏನಕ್ಕೆ ಬಂದಿದೆ, ಯಾರಿಗೆ ಸಪ್ಲೈ ಆಗ್ತಾ ಇದೆ ಮತ್ತು ಅದರ ಮೂಲ ಮತ್ತು ಜಾಡನ್ನು ಹಿಡಿಯುವಂತ ಪ್ರಯತ್ನಗಳಲ್ಲಿ ಪೊಲೀಸರು ನಿರತವಾಗಿರುವಂತದ್ದು. ಶ್ವೇತಾ, ಥ್ಯಾಂಕ್ ಯು ಭರತ್ರಾಜ್, ನಿಮ್ಮೆಲ್ಲ ಡೀಟೇಲ್ಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.